ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಪಕ್ಷದ ಹೈಕಮಾಂಡ್ ಹೇಳ್ಬೇಕು, ಪಕ್ಷದ ಅಧ್ಯಕ್ಷರು ಹೇಳ್ಬೇಕು, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬೇಕಾದ್ರೂ ಕೂಡ ರಾಜ್ಯದ ಅಧ್ಯಕ್ಷರ ಮೂಲಕ ಹೇಳ್ಬೇಕಾಗ್ತದೆ. ನಾನು ಕೇಳಕ್ ಇಚ್ಛೆ ಪಡ್ತೀನಿ, ನಿಮಗೆ ಬಿಜೆಪಿ ಸಿಂಬಲ್ ಹೆಂಗ್ ಹಾಕಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲ ವಿರೋಧ ಮಾಡಿ, ಎಲ್ಲ ನಾಯಕರು ವಿರೋಧ ಮಾಡ್ಯಾರ. ಏನ್ಲ ಓರಿಕರ ಫುಲ್ ಜೋಶಲ್ಲ ಐತಿ, ಯಾರು ಕಣೆ ಬೈತೈತಿಲ್ಲಪ್ಪ. ಎತ್ನಾಳು ವಕ್ಸ್ ಬೋರ್ಡಿನ ಆಪೋಸಿಟ್ ಸಮಾವೇಶ ಮಾಡ್ಕೊಂತಿರುತ್ತೈತಲ್ಲ, ಅದಕ್ಕೆ ಇದನ್ನೆಲ್ಲ ಮಾಡಕ್ಕೆ ಯಾರು ಪರ್ಮಿಷನ್ ಕೊಟ್ಟವ್ರೆ ಅಂತೈತಿ ಕಣ ಓರಿಕರ. ಲೇ ಕರೆದ ಕೇಳಲ ಎತ್ನಾಳ್ನ ಯಾರಂತಲ ಪರ್ಮಿಷನ್ ಕೊಟ್ಟಿರೋದು? ಮತ್ತೇನು ಬೆಂಬಲ ರೀ, ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕಲ್ಲಿ ಜಾತ್ರೆ ಹಂಗೆ ದನದ ಪಾಸ್ ತಂದಂಗೆ ಏನದು ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ಇದೇನ್ಲೇ ನಮಗೆ ವಾಪಸ್ ಪ್ರಶ್ನೆ ಕೇಳ್ತೈತಿ ಇದು. ಯತ್ನಾಳಿಗೆ ಬಿಜೆಪಿ ಸ್ಟ್ರೈಕ್ ಮತ್ತೊಂದು ಮಾಡಕ್ಕೆ ಪರ್ಮಿಷನ್ ಕೊಟ್ಟಿಲ್ವಂತ ಕಣೆ. ಆದ್ರೂ ಯತ್ನಾಳು ವಕ್ಸ್ ಬೋರ್ಡಿನ ಹೆಸರು ಹೇಳ್ಕೊಂಡು ಶಕ್ತಿ ತೋರಿಸ್ತೈತಿ. ಅವ್ರೆಲ್ಲಿ ಹೋರಾಟ ಮಾಡಕತ್ತಾರ ಪಾಪ. ರಾಜ್ಯಾಧ್ಯಕ್ಷ ಮುಂದೆ ಇರ್ಬೇಕೇ ಇಲ್ಲ, ನೆಲದ ಮ್ಯಾಗ ಕುಂಡಿರ್ಬೇಕೇ ಇಲ್ಲ. ಚಲೋ ಆಯ್ತು ಅಂದ್ರ ಯಡಿಯೂರಪ್ಪನ ನೇತೃತ್ವದಲ್ಲಿ ವಿಜೇಂದ್ರ ಗೆಲುವು. ಸೋತಾಯ್ತು ಯತ್ನಾಳು ಜವಾಬ್ದಾರಿ, ಜಾರಕಿಹೊಳಿ ಜವಾಬ್ದಾರಿ. ಈಗ ವಕ್ಸ್ ಬೋರ್ಡಿನ ವಿರುದ್ಧ ಹೋರಾಡೋದು ಬೇಕಾ ಬೇಡವಾ ಕೇಳ್ಕೊಳ್ಳ ಬಿಜೆಪಿ ಅವನ್ನ. ಹೋರಾಡ್ಬೇಕು ಅಂತಲೇ ವಿಜಯೇಂದ್ರ 3 ಟೀಮ್ ಸೆಟಪ್ ಮಾಡ್ಬಿಟ್ಟಿತ್ತು ಕಣೆ. ಆದ್ರೆ ಅವು ಇನ್ನ ಕೆಲಸ ಶುರು ಮಾಡೋ ಮುಂಚೆಲೇ ಯತ್ನಾಳು ಅದೇ ಸಪರೇಟ್ ಟೀಮ್ ಕಟ್ಕೊಂಡು ಹೋರಾಡ್ತೈತಿ. ಆದ್ರೆ ಗೌರ್ಮೆಂಟ್ ನಾವು ಇವುಗಳ ಹೋರಾಟ ಏನಾಯ್ತು ಅದನ್ನೆಲ್ಲ ಇತ್ಯರ್ಥ ಮಾಡಿ ಬಿಸಾಕಬೇಕನೆ. ಇತ್ಯರ್ಥ ಮಾಡಿ ಬಿಸಾಕವೆ ಅಂದ ಮೇಲೂ ಯತ್ನಾಳು ಹೋರಾಡ್ತೈತಿ ಅಂದ್ರೆ ಅದು ವಿಜಯೇಂದ್ರನ ವಿರುದ್ಧನೇ ಕಂಡ್ಲ. ಈ ಸಣ್ಣ ಯಡಿಯೂರು ಕ್ರಮ ತಗತೀನಿ ಅಂತ ಬೊಮ್ಮ ಹೇಳ್ದಂಗೆ ಕೇಳಿ ಸುಮ್ಕಾಯ್ತದೋ ಇಲ್ಲ ಏನಾರ ಮಾಡ್ತದೋ ಹೆಂಗಪ್ಪ? ಅಯ್ಯ ಅದ್ರ ವಿರುದ್ಧನೇ ಕ್ರಮ ಆಗಂಗೈತೆ ಕಣೆ. ಅಧ್ಯಕ್ಷನ್ ಕುರ್ಚಿ ಕಿತ್ಕೊಳಂಗವೆ. ಅದೇನಾಯ್ತದೋ ನೋಡಣ್ಣ ಬುಳ್ಳೆ. ಅಂದಂಗೆ ಕುಮಾರಣ್ಣ ಕಣ್ಣಿಗೆ ಎಣ್ಣೆ ಬುಡ್ಕೊಂಡು MLAಗಳನ್ನ ಕಾಯ್ಕೊಂಡ್ ಕುಂತೈತಂತಲ್ಲ. ಹ್ಞೂ ಕಣೆ, ಈ CP ಎಲೆಕ್ಷನ್ ಗೆದ್ಮೇಲೆ ಆಪರೇಷನ್ ಅರ್ಥ ಮಾಡಾಕ್ತೀನಿ, JDS ಲೀಡರ್ಗಳನ್ನೆಲ್ಲ ಬಾಚ್ಗೆ ಬಂದ್ಬಿಡ್ತೀನಿ ಅಂತ ಐತಿ ನೋಡಲಿ. ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಕ್ಕಂತ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. JDS MLAಗಳು ಇದ್ರ ಫೋನಲ್ಲೇ ಅವೇನಂಗ ಆಡ್ತೈತಲ್ಲ ಓದಿಕೇತ. ಈಗ ತಾನೇ ಗೆದ್ದಿರೋ ಜೋಶಲ್ಲಿ ಮಾತಾಡ್ತೈತೆ ಕಂಬುಳ್ಳಾಣ. ಆದ್ರೆ DK ಸಿದ್ದಣ್ಣ ಎಲ್ಲ ಡೆಲ್ಲಿ ಬಿದ್ದಬೇಕನೆ. ಮಂತ್ರಿ ಮಂಡಲ ಚೇಂಜ್ ಮಾಡ್ತಾವ ಇಲ್ಲ ಮುಖ್ಯಮಂತ್ರಿನೇ ಚೇಂಜ್ ಮಾಡ್ತಾವ ಕಾಣಿಕಲಾಣ. ಅವುಗಳ ಸುದ್ದಿನೇ ತೆಗಿಬೇಡ ಬುಳ್ಳೆ. ಮುಖ್ಯಮಂತ್ರಿ ಚೇಂಜ್ ಮಾಡ್ತಾರೆ ಅಂತ ನೀನ್ ಹೇಳದ್ನೇ ಕೇಳಿಸ್ಕೊಂಡಾಗೆಲ್ಲ BJP ಅವು ಖುಷಿಲಿ ಎದ್ದೇಳ್ತವೆ. ಅವು ಬೀಳ್ತಾ ಇಲ್ಲ, ಇವು ಹೇಳ್ತಾ ಇಲ್ಲ. ನಮಗೂ ಅದ್ರ ಬಗ್ಗೆ ಮಾತಾಡಿ ಸಾಕಾಗೈತೆ ಕನ್ನಡ್ಲ. ಶಿವನಿ ಶಂಭುಲಿಂಗ.